ಇವತ್ತಿನ ವಿಡಿಯೋಲಿ ನಿಮಗೆ ಒಂದು ವಂಡರ್ಫುಲ್ ಕೇಬಲ್ ಕಾರ್ ರೈಡ್, ಹಾಗೆ ಮೌಂಟೇನ್ ಮೇಲೆ ಸಿಚುವೇಟೆಡ್ ಆಗಿರೋ ಒಂದು ಗ್ರೇಟ್ ಚೈನೀಸ್ ಟೆಂಪಲ್, ಜೊತೆಲೆ ಇಲ್ಲಿರೋ ಒಂದಷ್ಟು ಮಿಥಿಲಾಜಿಕಲ್ ಸ್ಟೋರೀಸ್ ನಿಮ್ ಕಣ್ಮುಂದೆ. ಇಲ್ಲೇ ಒಂದಷ್ಟು ಇಂಡೋರ್ ಅಂಡ್ ಔಟ್ಡೋರ್ ಥೀಮ್ ಪಾರ್ಕ್ ಕೂಡ ನೋಡಕ್ ಸಿಗುತ್ತೆ. ಹಾಗೆ ಇದೇ ಪ್ಲೇಸಲ್ಲೇ ವರ್ಲ್ಡ್ಸ್ ಲಾರ್ಜೆಸ್ಟ್ ಹೋಟೆಲ್ ಕೂಡ ಇರೋದು. ಕೊನೆಗೆ ಮಲೇಷ್ಯಾದ ಫೇಮಸ್ ಪೆಟ್ರೋನಸ್ ಟ್ವಿನ್ ಟವರ್ ಕೂಡ ನೋಡಕ್ ಸಿಗುತ್ತೆ. ವೆಲ್ಕಮ್ ಟು ಜೆಂಟಿಂಗ್ ಐಲ್ಯಾಂಡ್ಸ್. ಜೆಂಟಿಂಗ್ ಐಲ್ಯಾಂಡ್ ಕೋಲಾಲಂಪುರ್ ಇಂದ ಒಂದು 1.5 hour ಡ್ರೈವ್ ಆಗಿರುತ್ತೆ, ವಿಚ್ ಈಸ್ ಅರೌಂಡ್ 50 kilometers. ಜೆಂಟಿಂಗ್ ಐಲ್ಯಾಂಡ್ ನ ಟಾಪ್ ರೀಚ್ ಆಗಬೇಕು ಅಂದ್ರೆ ನಿಮ್ಮ ಹತ್ರ ಓನ್ ವೆಹಿಕಲ್ ಇರಬೇಕು, ಇಲ್ಲ ಅಂದ್ರೆ ಇಲ್ಲಿರೋ ಕೇಬಲ್ ಕಾರ್ ಫೆಸಿಲಿಟಿನ ಯೂಸ್ ಮಾಡಿಕೊಂಡು ಟಾಪ್ ರೀಚ್ ಆಗ್ಬೋದು. ಬನ್ನಿ ಹಾಗಾದ್ರೆ ವೇಟ್ ಯಾಕೆ, ಕೇಬಲ್ ಕಾರ್ ಹತ್ತಿ ಜೆಂಟಿಂಗ್ ಐಲ್ಯಾಂಡ್ ನ ಎಕ್ಸ್ಪ್ಲೋರ್ ಮಾಡೋಣ. ಮೇಲ್ ಹೋಗುವಾಗ ಹೇಗೆ ಕೇಬಲ್ ಕಾರ್ ಯೂಸ್ ಮಾಡಿದೀವಿ, ಕೆಳಗೆ ಬರ್ಬೇಕಾದ್ರೂ ಕೇಬಲ್ ಕಾರ್ ಯೂಸ್ ಮಾಡ್ಕೊಂಡೇ ಬರಬೇಕು. ಸೊ ಹಾಗಾಗಿ ಈ ಕೇಬಲ್ ಕಾರ್ನ 2-way ಪ್ರೈಸ್ ಬಂದು 20 to 25 ರಿಂಗಿಟ್ಸ್ ಆಗಿರುತ್ತೆ, ವಿಚ್ ಈಸ್ ಅರೌಂಡ್ 400 to 500 rupees. ಇಲ್ಲಿ ನಿಮಗೆ 2 ಸ್ಟೇಷನ್ಸ್ ನೋಡಕ್ ಸಿಗುತ್ತೆ. ಫಸ್ಟ್ ಬಂದು ಚಿನ್ಸ್ವಿ ಟೆಂಪಲ್ ಸ್ಟೇಷನ್, ಸೆಕೆಂಡ್ ಬಂದು ಸ್ಕೈ ಅವೆನ್ಯೂ ಸ್ಟೇಷನ್. ಆಫ್ಟರ್ 5 to 7 minutes ಬನ್ನಿ ನಮ್ಮ ಫಸ್ಟ್ ಸ್ಟೇಷನ್ ಅಲ್ಲಿ ಇಳ್ಕೊಳ್ಳೋಣ, ವಿಚ್ ಈಸ್ ಚಿನ್ಸ್ವಿ ಸ್ಟೇಷನ್. ಚಿನ್ಸ್ವಿ ಸ್ಟೇಷನ್ ಚಿನ್ಸ್ವಿ ಟೆಂಪಲ್ಗಿಂತ ತುಂಬಾನೇ ಮೇಲಿದೆ. ಸೊ ಹಾಗಾಗಿ ಟೆಂಪಲ್ ರೀಚ್ ಆಗಬೇಕು ಅಂದರೆ ಮತ್ತೆ ಈ ಎಲಿವೇಟರಲ್ಲಿ 5 to 10 minutes ಕೆಳಗೆ ಬರಬೇಕಾಗತ್ತೆ. ಕೇಬಲ್ ಕಾರಲ್ಲಿ ಮೇಲೋಗಿ ಎಲಿವೇಟರ್ ಇಂದ ಕೆಳಗೆ ಬಂದು ಕೊನೆಗೂ ನಾವಿವಾಗಿರೋದು ಚಿನ್ಸ್ವಿ ಕೇವ್ಸ್ ಟೆಂಪಲ್. ನಿಮ್ಗೆ ನನ್ನ ಲೆಫ್ಟ್ ಸೈಡ್ ಅಲ್ಲಿ ಕಾಣಿಸ್ತಿರೋದೇ ಆ 9 story ಟೆಂಪಲ್ ಪಗೋಡಾ. ಈ ಪ್ಲೇಸ್ ಅಂತೂ ತುಂಬಾನೇ ಬ್ಯೂಟಿಫುಲ್ ಆಗಿತ್ತು, ವಿಚ್ ಇಸ್ ಬಿಕಾಸ್ ಆಫ್ ಇಟ್ಸ್ ಕ್ಲೈಮೇಟ್. ಯಾಕೆಂದ್ರೆ KL ಎಲ್ಲ ನಿಮಗೆ ಸ್ವಲ್ಪ ಶಕೆ ಅನ್ಸುತ್ತೆ, ಬಟ್ ಇಲ್ಲಿ ವೆದರ್ ತುಂಬಾನೇ ಕೂಲ್ ಆಗಿತ್ತು. ಅಂಡ್ ಆಲ್ಸೋ ದಿ ಸ್ಕೈ ಟೆರೇಸ್ ಅಂಡ್ ಈ ಪಾತ್ ನೀವೇನ್ ನೋಡ್ತಿದ್ದೀರಾ, ವಿಚ್ ವಾಸ್ ಜಸ್ಟ್ ಲೈಕ್ ಅ ಸ್ಕೈ ವಾಕ್. ಈ ಪಾತ್ನ ಎಂಡ್ ತನಕನೂ ನಿಮಗೆ ಒಂದಲ್ಲ ಒಂದು ಈ ತರ ಚೈನೀಸ್ ಆರ್ಟ್ ನೋಡಕ್ ಸಿಗುತ್ತೆ. ನನ್ಗಂತೂ ಈ ಪ್ಲೇಸ್ ತುಂಬಾನೇ ಇಷ್ಟ ಆಯ್ತು, ಬಿಕಾಸ್ ಯಾವುದೋ ಒಂದು ಗ್ರೇಟ್ ಚೈನೀಸ್ ಥೀಮ್ ಪಾರ್ಕಿಗೆ ಬಂದಂಗಿತ್ತು. ಇಲ್ಲಿಂದ ನಿಮ್ಗೆ 10 ಚೇಂಬರ್ಸ್ ಆಫ್ ದಿ ಹೆಲ್ ನ ಸ್ಟೋರಿ ನೋಡಕ್ ಸಿಗುತ್ತೆ. ಹಿಂದೂ ಮೈಥಾಲಜಿಲಿ ನಾವೆಲ್ಲ ಏನಂತ ನಂಬಿದೀವಿ,
ಮನುಷ್ಯ ಸತ್ ಮೇಲೆ ಒಂದು ಸ್ವರ್ಗಕ್ಕೆ ಹೋಗ್ತಾನೆ ಇಲ್ಲ ನರ್ಕಕ್ಕೆ ಹೋಗ್ತಾನೆ ಅಂತ. ಚೈನೀಸ್ ಮೈಥಾಲಜಿಲೂ ಈ 10 ಚೇಂಬರ್ಸ್ ಆಫ್ ಹೆಲ್ ಅದನ್ನೇ ಹೇಳುತ್ತೆ. ಫಸ್ಟ್ ಚೇಂಬರ್ ಅಲ್ಲಿ ಮನುಷ್ಯ ಹೆವೆನ್ಗೆ ಹೋಗ್ಬೇಕಾ ಅಥವಾ ಹೆಲ್ನ ಪನಿಷ್ಮೆಂಟ್ಗೆ ಹೋಗ್ಬೇಕಾ ಅಂತ ಡಿಸೈಡ್ ಆಗುತ್ತೆ. 2nd to 9th ಚೇಂಬರ್ ತನಕ ವೇರಿಯಸ್ ಆಫ್ ಪನಿಷ್ಮೆಂಟ್ ನ ತೋರಿಸಿದ್ದಾರೆ. ಫಾರ್ ಎಕ್ಸಾಂಪಲ್, ಕೊಲೆ ಮಾಡಿದ್ರೆ ಏನ್ ಪನಿಷ್ಮೆಂಟ್, ಫುಡ್ ವೇಸ್ಟ್ ಮಾಡಿದ್ರೆ ಏನ್ ಪನಿಷ್ಮೆಂಟ್, ಅಥವಾ ಪೇರೆಂಟ್ಸಿಗೆ ಏನಾದರೂ ಹರ್ಟ್ ಮಾಡಿದ್ರೆ ಏನ್ ಪನಿಷ್ಮೆಂಟ್ ಅಂತ ವೆರೈಟಿ ಆಫ್ ಪನಿಷ್ಮೆಂಟ್ ನ ಇಲ್ಲಿ ತೋರಿಸಿದ್ದಾರೆ. 10th ಚೇಂಬರ್ನ ನಾವು ವೀಲ್ ಆಫ್ ರಿಕಾರ್ನೇಷನ್ ಅಂತ ಕರಿತೀವಿ. ಅಂದ್ರೆ ಬೇಸ್ಡ್ ಆನ್ ಪಾಸ್ಟ್ ಲೈಫ್ ಮನುಷ್ಯನ ನೆಕ್ಸ್ಟ್ ಲೈಫ್ ಏನಾಗಿರ್ಬೇಕು ಅನ್ನೋದು ಇಲ್ಲಿ ಡಿಸೈಡ್ ಆಗುತ್ತೆ. ಇಲ್ಲಿವರೆಗೂ ವಿಡಿಯೋ ಇಷ್ಟ ಆಗಿದ್ರೆ ಮರಿದೆ ಒಂದು ಲೈಕ್, ಹಾಗೆ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇದೇ ರೀತಿ ಟ್ರಾವೆಲ್ ಕಂಟೆಂಟ್ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಈ ಪಾತ್ ಎಂಡ್ ಆಗ್ತಿದ್ದಂಗೆ ನಮಗೆ ಆ ವೈಟ್ ಸ್ಕೈ ಟೆರೆಸ್ಗೆ ಎಂಟ್ರಿ ಸಿಗುತ್ತೆ. ಹಾಗೆ ಇಲ್ಲೇ ನಮಗೆ 15 ಫೀಟ್ ಟಾಲ್ ಬುದ್ಧ ಸ್ಟ್ಯಾಚು ಕೂಡ ನೋಡಕ್ ಸಿಗುತ್ತೆ. ನಮ್ಗೇನಾದ್ರೂ ಬೇಡಿಕೆ ಇದ್ರೆ ನಮ್ ಬೇಡಿಕೆನ ಇಲ್ಲಿ ಬೇಡ್ಕೊಂಡು ಈ ಗಂಟೆ ಹೊಡೆದ್ರೆ ನಮ್ ಕೆಲಸ ಆಗುತ್ತಂತೆ. ನಿಮ್ ಮುಂದೆ ಏನ್ ಕಾಣಿಸ್ತಿದೆ ಇದೇ ಚಿನ್ಸ್ವಿ ಅವ್ರಿಗೆ ಡೆಡಿಕೇಟೆಡ್ ಆಗಿರೋ ಒಂದು ಟಾಯ್ಸ್ ಟೆಂಪಲ್. ಇಲ್ಲಿಂದ ನಾವು ಹೊರಟಿದ್ದೆ ನಮ್ ನೆಕ್ಸ್ಟ್ ಸ್ಟೇಷನ್ ಸ್ಟಾಪ್ಗೆ. ಚಿನ್ಸ್ವಿ ಸ್ಟೇಷನ್ ಇಂದ ಅವೆನ್ಯೂ ಸ್ಟೇಷನ್ ಹೋಗ್ಬೇಕಾದ್ರೆ ನಿಮ್ಗೆ ವರ್ಲ್ಡ್ಸ್ ಲಾರ್ಜೆಸ್ಟ್ ಹೋಟೆಲ್ ನೋಡಕ್ ಸಿಗುತ್ತೆ. ಇದೇ ಜೆಂಟಿಂಗ್ ಐಲ್ಯಾಂಡ್ ನ ಲಾಸ್ಟ್ ಇನ್ ಟಾಪ್ ಸ್ಟೇಷನ್ ಆಗಿರುತ್ತೆ, ವಿಚ್ ಇಸ್ ಸ್ಕೈ ಅವೆನ್ಯೂ ಸ್ಟೇಷನ್. ಇಲ್ಲಿ ನಿಮಗೆ ಒಂದು ಮಾಲ್ ಒಳಗೆ ಒಂದು ಕಸಿನೋ ಹಾಗೆ ಇಂಡೋರ್ ಥೀಮ್ ಪಾರ್ಕ್ ನೋಡಕ್ ಸಿಗುತ್ತೆ. ಹಾಗೆ ಇಲ್ಲಿ ನಿಮ್ಗೊಂದು ಅಮ್ಯೂಸ್ಮೆಂಟ್ ಪಾರ್ಕ್ ನೋಡಕ್ ಸಿಗುತ್ತೆ, ವಿಚ್ ಇಸ್ ಕಾಲ್ಡ್ ಆಸ್ ಸ್ಕೈ ವರ್ಲ್ಡ್ಸ್. ಇದೆಲ್ಲ ಮತ್ತೆ ಟಿಕೆಟ್ ಬೇಸ್ಡ್ ಆಗಿರುತ್ತೆ, ವೇರ್ ಯು ಕ್ಯಾನ್ ಎಂಜಾಯ್ ವೇರಿಯಸ್ ರೈಡ್ಸ್. ಬನ್ನಿ ಒಂದು ರೌಂಡ್ ಇಂಡೋರ್ ಥೀಮ್ ಪಾರ್ಕ್ ಒಳಗಡೆ ಹೋಗಿ ಬರೋಣ. ಇಲ್ಲಿ ನಾವು ಯಾವುದೇ ರೈಡ್ಸ್ನ ಎಕ್ಸ್ಪ್ಲೋರ್ ಮಾಡಲಿಲ್ಲ, ಬಿಕಾಸ್ ಸೇಮ್ ಇದೇ ರೀತಿ ರೈಡ್ಸ್ ಅಥವಾ ಇದಕ್ಕಿಂತ ಚೆನ್ನಾಗಿರೋ ರೈಡ್ಸ್ 2 ಡೇಸ್ ಮುಂಚೆ ನಾವು ಯೂನಿವರ್ಸಲ್ ಸ್ಟುಡಿಯೋಲಿ ಎಂಜಾಯ್ ಮಾಡಾಗಿತ್ತು. ಬನ್ನಿ ಫಾಸ್ಟ್ ಆಗಿ ಇಂಡೋರ್ ಥೀಮ್ ಪಾರ್ಕ್ನ ಒಂದು ರೌಂಡ್ ಹಾಕೊಂಡು ಬರೋಣ. ಈ ಇಂಡೋರ್ ಥೀಮ್ ಪಾರ್ಕಲ್ಲಿ ಅಷ್ಟೊಂದು ಕ್ರೇಜಿ ರೈಡ್ ಯಾವುದೂ ಇರಲಿಲ್ಲ. ಸೊ ಇಲ್ಲಿಂದ ನಾವಿವಾಗ ಮತ್ತೆ ನಮ್ಮ ಕೇಬಲ್ ಕಾರ್ನ ಹತ್ತಿ ಬಾಟಮ್ ರೀಚ್ ಆಗೋಣ. ಬನ್ನಿ.
ಈ ಕೇಬಲ್ ಕಾರ್ಗೆ 20 to 25 ರಿಂಗಿಟ್ ಕೊಟ್ಟಿದ್ದು ತುಂಬಾನೇ ವರ್ತ್. ಯಾಕಂದ್ರೆ ಬಾಟಮ್ ಅವಾನಾ ಸ್ಟೇಷನ್ ಇಂದ ಸ್ಕೈ ಅವೆನ್ಯೂ ಸ್ಟೇಷನ್ಗೆ ಒಂದು 3.5 ಕಿಲೋಮೀಟರ್ ಸ್ಟ್ರೆಚ್ ಇದೆ. ಸೊ ನಿಮ್ಗೆ ಅಪ್ ಅಂಡ್ ಡೌನ್ 10 ಮಿನಿಟ್ಸ್ ಅಂದ್ರೂ ಟೋಟಲ್ ಆಗಿ ಒಂದು 20 ಮಿನಿಟ್ಸ್ ನ ಕೇಬಲ್ ಕಾರ್ ರೈಡ್ ಸಿಗುತ್ತೆ. ಸುತ್ತ ಗ್ಲಾಸ್ ಇರೋದ್ರಿಂದ ನಿಮ್ಗೆ ಇಡೀ ಜೆಂಟಿಂಗ್ ಐಲ್ಯಾಂಡ್ ನ ಒಂದು ಪ್ಯಾನರೋಮಿಕ್ ವ್ಯೂ ಸಿಗುತ್ತೆ. ಹಾಗೆ ಕೆಳಗೆ ನಿಮ್ಗೆ ಲಾಂಗ್ ಬಿಲ್ಡಿಂಗ್ ಕಾಣಿಸ್ತಾ ಇದೆ, ಅದ್ರೊಳಗಡೆ ಅಷ್ಟೇ ಉದ್ದ ಎಸ್ಕಲೇಟರ್ ಇದೆ. ಸೊ ಅದನ್ನೇ ಯೂಸ್ ಮಾಡ್ಕೊಂಡು ನಾವು ಆಗ್ಲೇ ಚಿನ್ಸ್ವಿ ಟೆಂಪಲ್ ರೀಚ್ ಆಗಿದ್ದು. ನಮ್ಮ ಪಕ್ಕ ಕೂತಿರೋ ಈ ಲೇಡೀಸ್ ಮಲೇಷ್ಯಾದವರು ಅಥವಾ ಬೇರೆ ದೇಶದವರು ಅಥವಾ ಯಾವ ಲ್ಯಾಂಗ್ವೇಜ್ ಮಾತಾಡ್ತಿದ್ದಾರೆ ಅನ್ನೋದು ನಮ್ಗೆ ಐಡಿಯಾ ಇಲ್ಲ. ಬಟ್ ಲಾಸ್ಟ್ ಒಂದು 5 ನಿಮಿಷ ಎಷ್ಟು ನಗಾಡಿದ್ರು ಅಂದ್ರೆ ಬನ್ನಿ ನೀವೇ ನೋಡ್ತಿರಂತೆ. Apalagi lagi na perahu akit wang. Aduh, sorry, dengan yang mantap kan, mula lagi. Meeting main kan? Mana panason? Salah sama pinong deh. Manggeko ribet ibu betul rumah sakit. Sekarang orang juga ni, isuk kumai juga. Jadi kita lewatin. Tapi kalau kita ಇವ್ರ ನಗು ಇವತ್ತಿಗೆ ಮುಗಿಯಲ್ಲ. ಬನ್ನಿ ನಾವು ನಮ್ ನೆಕ್ಸ್ಟ್ ಪ್ಲೇಸ್ ಹೋಗೋಣ. ಜೆಂಟಿಂಗ್ ಐಲ್ಯಾಂಡ್ ನ ಕವರ್ ಮಾಡಿ ಸಂಜೆ 7 ಗಂಟೆಗೆಲ್ಲ ನಾವು ಬಂದಿದ್ದೆ ಪೆಟ್ರೋನಸ್ ಟ್ವಿನ್ ಟವರ್ ಹತ್ರ. ಈ ಬಿಲ್ಡಿಂಗ್ ಯಾಕಿಷ್ಟು ಫೇಮಸ್ ಅಂದ್ರೆ 1998 ಇಂದ 2004 ವರೆಗೂ ಇದೇ ಬಿಲ್ಡಿಂಗ್ ವರ್ಲ್ಡ್ಸ್ ಟಾಲೆಸ್ಟ್ ಬಿಲ್ಡಿಂಗ್ ಆಗಿತ್ತು. ಇಲ್ಲಿ ನಿಮ್ಗೆ ಒಂದು ಹಂಡ್ರೆಡ್ಸ್ ಆಫ್ ಕ್ಯಾಮ್ರಾಮನ್ ನೋಡಕ್ ಸಿಗ್ತಾರೆ. ಒಂದು ನಾರ್ಮಲ್ ಲೈಟ್ ಜೊತೆ ಐಫೋನ್ ಇಟ್ಕೊಂಡು 5 to 10 ರಿಂಗಿಟ್ಸ್ಗೆಲ್ಲ ನಿಮ್ ಫೋಟೋ ಕ್ಲಿಕ್ ಮಾಡ್ಕೊಡ್ತಾರೆ. ಇವತ್ತು ನಮ್ಮ ಲಾಸ್ಟ್ ಡೇ ಇನ್ ಮಲೇಷ್ಯಾ ಆಗಿರೋದ್ರಿಂದ ಇವತ್ತಿನ ಡೇ ಇಲ್ಲಿಗೆ ಮುಗಿಸಿ ನಾಳೆ ನಾವು ಬಸ್ ಹತ್ತಿ ಸಿಂಗಾಪುರ್ ಕಡೆ ಹೊರಟ್ವಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್, ಹಾಗೆ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮರಿದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಮತ್ತೆ ಮುಂದಿನ ವಿಡಿಯೋ ಸಿಗೋಣ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.